ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿ ನೆರೆದಿರುವಂತಹ ನನ್ನ ಆತ್ಮೀಯರು, ಹಿರಿಯರು, ಸಹೋದರ ಸಮಾನದಂಥ ಮುಜಫರ್ರವರು, ಅದೇ ರೀತಿ ಈ ಒಂದು ಬ್ಯಾರೀಸ್ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಶಬೀರ್ ಬ್ರಿಗೇಡ್ ಅವರು, ಉಜಿರೆ ಅವರು, ಅದೇ ರೀತಿ ಅಬ್ದುಲ್ ರಹಮಾನ್ ಸುಲ್ಯ ಅವರನ್ನು ಗೌರವಿಸ್ತಾ, ನನ್ನ ಬಲಭಾಗದಲ್ಲಿ ಹಿರಿಯರಾದಂಥ ಬದ್ರುದ್ದೀನ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಅಬ್ದುಲ್ ರಹಮಾನ್ ಅವರ ಜೊತೆ ಸೇರಿದ್ದಾರೆ. ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನೆಲ್ಲ ಬ್ಯಾರಿ ಸಮುದಾಯದ ಗೌರವಾನ್ವಿತ ಯುವಕ ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ನಾವು ಯಾಕೆ ಬ್ಯಾರೀಸ್ ಸೆಂಟ್ರಲ್ ಕಮಿಟಿಯನ್ನು ಆಯೋಜಿಸಬೇಕು ಅಥವಾ ಅದನ್ನು ಉಂಟು ಮಾಡಬೇಕು, ಅದನ್ನು ಒಂದು ಸಂಘಟಿತವಾಗಿ ಬೆಂಗಳೂರು ನಗರದಲ್ಲಿ ನಾವು ಯಾಕೆ ಮುಂದೆ ಕೊಂಡು ಹೋಗಬೇಕು ಎಂಬ ಒಂದು ಸಂದರ್ಭ ಇತ್ತು. ನಮಗೆ ಒಂದು ಸಮಸ್ಯೆ ಇತ್ತು. ನೀವೆಲ್ಲರೂ ತಿಳಿದಿರುವಂಥ ಒಂದು ಸಂದರ್ಭ, ಒಂದು ಸನ್ನಿವೇಶ. ತುಮಕೂರಿನಲ್ಲಿ ನಮ್ಮ ಮಂಗಳೂರು ಮೂಲಕದ, ಉಜಿರೆ ಮೂಲದ ಒಂದು 3 ಯುವಕರನ್ನು ಹೊತ್ತಿಸಿ ಕೊಂದಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ನಾನು ಮೂಲತಃ ಮಂಗಳೂರಿನಲ್ಲಿ ಇದ್ದರೂ ಈ ಒಂದು ಕೆಲವು ಸಂದರ್ಭಗಳಲ್ಲಿ ಬೆಂಗಳೂರಲ್ಲಿ ನನ್ನ ವ್ಯಾಪಾರಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಮನಗಂಡಾಗ ಬೇರೆ ಬೇರೆ ಯುವಕರು, ನಿಮ್ಮಂಥವರು ಹೇಳಿದಂಥ ಅಹವಾಲುಗಳು, ಸಮಸ್ಯೆಗಳು, ನಮಗೆ ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡುವಾಗ ಸಮಸ್ಯೆ ಆಗುತ್ತದೆ, ನಾವು ಬೆಂಗಳೂರಿನಲ್ಲಿ ಉದ್ದಿಮೆ ನಡೆಸ್ತಾ ಇರ್ತೇವೆ, ನಮಗೆ ಸೂಕ್ತವಾದ ಭದ್ರತೆ, ಭರವಸೆಗಳು ಸಿಗ್ತಾ ಇಲ್ಲ, ನಮ್ಮ ವಿಚಾರದಲ್ಲಿ ಮಾತಾಡಲಿಕ್ಕೆ ಯಾರು ಕೇಳುವವರು ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾನು, ಶಬೀರ್ ಅವರು, ಅದೇ ರೀತಿ ಕೆಲವು ನನ್ನ ಆತ್ಮೀಯ ಮಿತ್ರರ ಜೊತೆಗೂಡಿ ನಾವೊಂದು ಡಿಸ್ಕಸ್ ಮಾಡಿದಾಗ, ಒಂದು ಮಾತುಕತೆ ಮಾತಾಡಿದಾಗ ಸಂದರ್ಭದಲ್ಲಿ ಒಂದು ಫೋರಮ್ನ ಅಗತ್ಯ ಇದೆ, ಒಂದು ಲೀಗಲ್ ಆಗಿ ಕೆಲಸ ಮಾಡುವಂಥ ಒಂದು ಫೋರಮ್ನ ಅಗತ್ಯ ಇದೆ ಅನ್ನೋ ಒಂದು ನಾವು ಕಂಡು ಬಂದೆವು. ಅದರ ವಿಸ್ತೃತ ಭಾಗವಾಗಿ ನಮ್ಮ ಲೀಗಲ್ ಹಾಗೂ ಹೈಕೋರ್ಟ್ ಅಡ್ವೊಕೇಟ್ ಆದಂಥ ಮುಜಫರ್ ಅವರ ಜೊತೆ ಮಾತಾಡಿದಾಗ ಅವರು ಕೂಡ ನಮಗೆ ಸಲಹೆ ಕೊಟ್ಟಂಥ ಮಾರ್ಗದರ್ಶನದ ಮೇಲೆ ನಾವು ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ UT ಖಾದರ್ ಅವರ ಸಲಹೆಯನ್ನು ಪಡೆಯಲು ಹೋದೆವು. ಆಗ ಅವರು ಇಲ್ಲಿ ನಡೆಯುತ್ತಿರುವಂಥ ಪ್ರಸಕ್ತ ಸನ್ನಿವೇಶದಲ್ಲಿ ನಡೆಯುತ್ತಿರುವಂಥ ಕೆಲವು ವಿಚಾರಗಳ ಬಗ್ಗೆ ಹೇಳಿದಾಗ ಅವರು ನಮಗೆ ಹೇಳಿದಂಥ ಒಂದು ಸಲಹೆ ಏನಂತೇಳಿದರೆ, ನೀವೆಲ್ಲ ಯುವಕರು ಒಟ್ಟಿಗೆ ಸೇರಿ ಒಂದು ಅಂಬ್ರೆಲ್ಲಾ, ಒಂದು ಕೊಡೆಯ ಅಡಿಯಲ್ಲಿ ನಿಲ್ಲುವಂಥ ಒಂದು ಯೋಜನೆಗೆ ಬನ್ನಿ ಅಂತ. ಮುಂದೆ ನಾವು ಹೋಗಿ ಶಾಫಿ ಸಾದಿ ಅಂತ ನಾಯಕರೊಟ್ಟಿಗೆ ಮಾತಾಡಿದೆವು. ಅವರು ಕೂಡ ನಮಗೆ ಹೇಳಿದ್ದು ಏನಂತ ಹೇಳಿದರೆ, ಇದು ಒಳ್ಳೆಯ ವಿಚಾರ, ಇಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ, ಬಟ್ ಇಂತಹ ಒಂದು ಕ್ಲಿಷ್ಟಕರ ಸಂದರ್ಭಗಳಲ್ಲಿ, ಒಂದು ಸನ್ನಿವೇಶ ಬಹಳ ಜಟಿಲವಾಗುವಂಥ ಸಂದರ್ಭದಲ್ಲಿ, ಕಠಿಣವಾಗುವಂಥ ಸಂದರ್ಭದಲ್ಲಿ ಇಲ್ಲಿ ಬರಲಿಕ್ಕೆ, ಮುಂದೆ ನಿಲ್ಲಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಹೆಚ್ಚಿನವರು ವ್ಯಾಪಾರ ಉದ್ದಿಮೆಗಳಲ್ಲಿ ತೊಡಗಿಸಿಕೊಂಡಿರುವವರಾಗಿದ್ದಾರೆ. ಕೆಲಸಕ್ಕೆ ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾರೆ, ಅವರಿಗೆ ಇಂಥ ಕೆಲಸಗಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ತಾವು ತೆಗೆದುಕೊಂಡಿರುವಂಥ ತೀರ್ಮಾನ ಬಹಳ ಅತ್ಯುತ್ತಮವಾದುದು, ಅದಕ್ಕೆ ತಾವು ಎದುರು ಹೋಗಿ ಮುಂದಡಿಯಿದಿ ಅಂತಂದು ಹೇಳಿದಾಗ ನಾವು ಖುಷಿಯಿಂದ ಅಲ್ಹಮ್ದುಲಿಲ್ಲಾ ಎಂದು ಹೇಳಿಕೊಂಡು ಅಲ್ಲಾಹನನ್ನು, ಸರ್ವಶಕ್ತನಾದ ಅಲ್ಲಾಹನನ್ನು ಸಾಕ್ಷಿಯಾಗಿಸಿ ಬ್ಯಾರೀಸ್ ಸೆಂಟ್ರಲ್ ಕಮಿಟಿಯನ್ನು ಫಾರಮ್ ಮಾಡಿದೆವು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಮೊನ್ನೆಯಿಂದ ತಾವು ನೋಡ್ತಾ ಇದ್ದೀರಿ, ಕೆಲವು ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸ್ತಾಪಿಸಿ ಇದು ಇಲ್ಲದ್ದು, ಇದು ಇದ್ದದ್ದು, ಇದು ಬರುವಂಥದ್ದು, ಇದು ಹೋಗುವಂಥದ್ದು ಎಂಬ ಮಾತುಗಳನ್ನು ಹೇಳಿ ಸಮುದಾಯದ ಒಳಗೆ ಬಿರುಕನ್ನುಂಟು ಮಾಡುವಂಥ ಕೆಲವು ಫಿತ್ನಾ ಫಸಾದ್ಗಳು ನಡೆಯುತ್ತವೆ. ನಾನು ಹೇಳಿದೆ ಆವಾಗಲೇ, ಅಲ್ಲಾಹನ ಸಾಕ್ಷಿ, ಇದು ನಾವು ನಮ್ಮ ಮಿತ್ರರು, ಅದೇ ರೀತಿ ಕೆಲವು ಜನರು ಸೇರಿಕೊಂಡು ತೀರ್ಮಾನ ಮಾಡಿ ಸಮುದಾಯದ ನಾಯಕರ, ಉಲಮಾಗಳ ಅವರ ನಿರ್ದೇಶನವನ್ನು ಪಡೆದುಕೊಂಡು ನಾವು ಸ್ಥಾಪಿಸಿರುವಂಥದ್ದು. ನಮಗೆ ಎಳ್ಳಷ್ಟು ಅಗತ್ಯವಿಲ್ಲ. ನಮಗೆ ನನ್ನದಾದ ಕೆಲಸ ಇದೆ, ಶಬೀರ್ ಬಾಯಿ ಅವರ ಕೆಲಸ ಇದೆ, ಮುಜಫರ್ ಬಾಯಿ ಇದೆ, ನಾಸಿರ್ ಬಾಯಿದು ಕೆಲಸ ಇದೆ. ನಾವು ಮಾಡಿಕೊಂಡು ನಮ್ಮ ಕೆಲಸ ಮಾಡಿಕೊಂಡು ಹೋಗ್ಬೋದು. ಆದರೆ ಯುವಕರು ಸಮಸ್ಯೆಯನ್ನು ಅನುಭವಿಸ್ತಾರೆ, ಅವರಿಗೆ ಧ್ವನಿಯಾಗಬೇಕು, ಅವರಿಗೆ ಒಂದು ಒಟ್ಟಿಗೆ ನಿಂತು ಅವರ ಬೆನ್ನಿನ ಹಿಂದೆ ನಿಂತು ಅವರಿಗೆ ಸಹಕಾರ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು. ಅಲ್ಲಾಹನಾನೇ ಸಾಕ್ಷಿ ಇಟ್ಟುಂಟು ಹೇಳ್ತಾ ಇದ್ದಾರೆ. ಆದರೆ ಸಮುದಾಯದೊಳಗೆ ಇಂಥ ಭಿನ್ನಾಭಿಪ್ರಾಯಗಳು ಬಂದಾಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಕೆಲವರು ಅದನ್ನು ಹೀಗೆ ಹರಿಯಬಿಟ್ಟರೆ ಇನ್ನು ಕೆಲವರಿಗೆ ಏನೋ ಒಂದು ವಿಕೃತ ಸಂದೇಶ. ಈ ಬ್ಯಾರೀಸ್ ಸೆಂಟ್ರಲ್ ಫಾರಮ್ ಅಥವಾ ಬ್ಯಾರೀಸ್ ಸೆಂಟ್ರಲ್ ಕಮಿಟಿ, BCC ಏನೊಂದು ಹೇಳ್ತೇವೆ,
ಇದರ ಉದ್ದೇಶವೇ ನಮ್ಮದು ಏನಂತ ಹೇಳಿದರೆ, ಬ್ಯಾರಿ ಯುವಕರ ನಡುವೆ ಒಂದು ಯುನಿಟಿಯನ್ನು ತರುವುದು. ಸಮುದಾಯದ ಯುವಕರು ಇಲ್ಲಿ ಅತಂತ್ರವಾಗಿದ್ದಾರೆ, ಬೇರೆ ಬೇರೆ ಜಾಗದಲ್ಲಿ ಕೆಲಸದಲ್ಲಿದ್ದಾರೆ, ಬೇರೆ ಬೇರೆ ಜಾಗದಲ್ಲಿ ಉದ್ಯೋಗದಲ್ಲಿದ್ದಾರೆ. ಬದರುದ್ದೀನ್ ಸಾಬ್ರವರಿಗೆ ಇದರ ಬಹಳವಾದ ಜ್ಞಾನ ಇದೆ, ಹಿರಿಯರು. ಅವರು ಚಾನೆಲ್ನಲ್ಲಿ ಇದರ ಬಗ್ಗೆ ಬೇರೆ ಬೇರೆ ಡಿಬೇಟ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನು ಜಾಸ್ತಿಯಾಗಿ ಮುಜಫರ್ ಅಹಮದ್ ಸಮುದಾಯದ ಎಲ್ಲ ಕೇಸ್ಗಳು ಅವರ ಕಾಲಬುಡದ ಬರ್ತದೆ, ಅವರಿಗೂ ಕೂಡ ಇದರ ಅರಿವು ಇದೆ. ಸೊ ನಮ್ಮದು ಫಸ್ಟ್ ಉದ್ದೇಶ ಇದ್ದಿದೆ, ನಾವು ಒಂದಾಗಬೇಕು, ನಾವು ಒಂದಾಗಿ ಸಮುದಾಯದ ಯುವಕರಿಗೆ ನಿಮಗೆ ಏನು ಸಮಸ್ಯೆ ಆದರೆ ನಾವು ಬರಬೇಕು, ಇಷ್ಟು ಮಾತ್ರ ನಮ್ಮ ಉದ್ದೇಶ ಇದ್ದಿದ್ದು. ನಮಗೆ ಇದು ಬಿಟ್ಟರೆ ಅಲ್ಲಾಹನೇ ಬೇರೆ ಯಾವುದೇ ಉದ್ದೇಶವಿರಲಿಲ್ಲ, ನಮಗೆ ಯಾರು ಹೇಳಿಯೂ ಇಲ್ಲ. ಬಟ್ ನಮ್ಮ ಉದ್ದೇಶ ಇದ್ದಿದ್ದೇ ನಾವು ನಿಮಗೆ ಒಂದು ಸಹಕಾರಿಯಾಗುವಂಥ ಒಂದು ವೇದಿಕೆಯನ್ನು ಮಾಡಬೇಕು ಅಂತೇಳಿ. ಈಗ ನಾವು ಕಂಡಂಥ ಕೆಲವು ವಿಚಾರಗಳಲ್ಲಿ ಒಂದನೇದಾಗಿ ಮುಸ್ಲಿಂ ಸಮುದಾಯದ ಯುವಕರಿಗೆ ಅನ್ಯಾಯ ಆದಾಗ ಮುತುವರ್ಜಿ ವಹಿಸಿ ಆ ಸಮಸ್ಯೆಯನ್ನು ಬಗೆಹರಿಸುವುದು. ಯುವಕರಿಗೆ, ನಮ್ಮ ಯುವಕರು ಉದ್ಯೋಗ ಇಲ್ಲದೆ ಬೆಂಗಳೂರಿಗೆ ಬರ್ತಾರೆ. ಈಗ ಗಲ್ಫ್ ಅಂತ ನೋಡಿದರೆ, ಗಲ್ಫ್ ಬಿಟ್ಟರೆ ಸೆಕೆಂಡ್ ಗಲ್ಫ್ ಅಂತ ಹೇಳೋದು ಬೆಂಗಳೂರು ನಗರಕ್ಕೆ. ನಾವು ಇಲ್ಲಿಗೆ ಬಂದಾಗ ಅವರಿಗೆ ಒಂದು ಉದ್ಯೋಗ ಅವಕಾಶಕ್ಕಾಗಿ ಬೇಕಾದಂಥ ಸಹಾಯವನ್ನು ಮಾಡುವುದು. ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಅವರಿಗೆ ಏನಾದರೂ ತೊಂದರೆ ಆದರೆ ಅವರ ಒಟ್ಟಿಗೆ ನಿಂತು ಅದಕ್ಕೆ ಬೇಕಾದ ಸಲಹೆ ವಿಚಾರ, ಸೂಕ್ತ ವಿಚಾರಗಳನ್ನು ಅವರಿಗೆ ಹೇಳಿಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸುವುದು ನಮ್ಮ ಉದ್ದೇಶಗಳಲ್ಲಿ ಒಂದು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಜನರಿಗೆ ಇವತ್ತು ನನಗೇನೋ ಗೊತ್ತಿಲ್ಲ, ಎಲ್ಲೋ ಒಂದು ಜಾಗದಲ್ಲಿ ನಾನಿದ್ದೀನಿ, ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ಇಲ್ಲಿ ಏನೋ BCC ಅಂತ ಮಾಡಿದ್ದಾರೆ, ಯುವಕರೆಲ್ಲ ಸೇರಿದ್ದಾರೆ. ಇದರ ಒಳಗೆ ಏನು ಮಾಡಬೇಕು, ನಾನು ಫಿತ್ನ ಮಾಡಲಿಕ್ಕೆ ಆಗುತ್ತದಾ, ನಾನು ಅದನ್ನು ಡಿವೈಡ್ ಮಾಡಲಿಕ್ಕೆ ಆಗುತ್ತದಾ, ಯುವಕರು ಸೇರುವಾಗ ಅವರನ್ನು ಬೇರೆ ಬೇರೆ ಮಾಡಲಿಕ್ಕೆ ಆಗುತ್ತಾ ಎಂಬ ವಿಚಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟು ಏನೋ ಒಂದು ಬಿಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ಈ ಒಂದು BCC ಬ್ಯಾರಿಸ್ ಸೆಂಟ್ರಲ್ ಕಮಿಟಿಯ ಈ ಒಂದು ಸದಸ್ಯತ್ವ ಅಭಿಯಾನದ ಈ ಒಂದು ವೇದಿಕೆಯಲ್ಲಿ ಒಂದೇ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೀವು ಏನೇ ಫಿತ್ನ ಫಸಾದ್ ಮಾಡಿದರೂ ನಾವು ಇವತ್ತು ನಿಮ್ಮನ್ನು ಕ್ಷಮಿಸಿದ್ದೇವೆ, ಆದರೆ ಅಲ್ಲಾಹನ ಕೋರ್ಟ್ನಲ್ಲಿ ಒಂದಲ್ಲ ಒಂದು ದಿನ ಅದಕ್ಕೆ ಸೂಕ್ತವಾದ ತೀರ್ಮಾನವನ್ನು ರಬ್ಬು ಹಿಲಾ ಕೊಡ್ತಾನೆ, ಇನ್ಶಾ ಅಲ್ಲ ಬೀಸ್ನಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಈ ಸಮುದಾಯ ಯಾವಾಗಲೂ ಗೆದ್ದು ಗೆದ್ದು ಬಂದಂಥ ಸಮುದಾಯ ಅಲ್ಲ. ನಮ್ಮ ಸಮುದಾಯ ಬ್ಯಾರಿ ಸಮುದಾಯ ಅಂತ ಹೇಳಿದರೆ ಹಲವಾರು ವರ್ಷಗಳಿಂದ ಎಲ್ಲ ಸಮಸ್ಯೆಗಳಲ್ಲಿ ಬಗ್ಗಿ ಜಗ್ಗಿ ಸೋತು ಬಂದವರು ನಾವು ಒಮ್ಮೆಲೆ ಗೆದ್ದವರು ಯಾರೂ ಇಲ್ಲ ಇಲ್ಲಿ. ಸೊ ಈ ಸಮುದಾಯವನ್ನು ಈ ಮುಖಾಂತರ ಅಥವಾ ನಮ್ಮನ್ನು ಈ ರೀತಿ ಜಗ್ಗಿಸಲು ಯಾರಿಗೂ ಸಾಧ್ಯ ಇಲ್ಲ. ಅಲ್ಲಾಹನ ಇಚ್ಛೆ ಇದ್ದರೆ ಇನ್ಶಾ ಅಲ್ಲಾ ನಾವು ಸಕ್ಸಸ್ ಆಗುತ್ತೇವೆ ಎಂಬ ಮಾತನ್ನು ಈ ಒಂದು ವೇದಿಕೆಯ ಮೂಲಕ ನಾನು ನಿಮಗೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಇನ್ಶಾ ಅಲ್ಲಾ. ನೋಡಿ, ಒಂದು ಸಂಘಟನೆ ಕಟ್ಟುವುದಂತ ಹೇಳಿದರೆ ಅಷ್ಟು ಸುಲಭವಾದ ಮಾತಲ್ಲ, ಭಾಳ ಕಷ್ಟ ಇದೆ. ಬೇರೆ ಬೇರೆ ಈಗ ನೋಡಿ, ನೀವು ನಿಮ್ಮ ಒಂದು ಕೆಲಸವನ್ನು ಬದಿಗೆ ಒತ್ತಿ 9 ಗಂಟೆ ಅಂತ ಹೇಳಿದಾಗ 9 ಗಂಟೆಗೆ ಇಲ್ಲಿ ಮುಟ್ಟಬೇಕಾದ್ರೆ ನಿಮಗೆ ಎಷ್ಟು ಕಷ್ಟ ಆಯಿತು. ಅದೇ ಒಂದು ಅವಲೋಕನವನ್ನು ನೀವು ಮಾಡಿ ನೋಡಿದರೆ, ನಮ್ಮೆಲ್ಲ ಸದಸ್ಯರು ನೋಡಿ, ಹಜ್ ಕ್ಯಾಂಪ್ ತುಮಕೂರಿಗೆ ನಾವು ಸರಿಸುಮಾರು 18 ಬಾರಿ ಹೋಗಿದ್ದೇವೆ. ನಮ್ಮ ಅಡ್ವೊಕೇಟ್ ಸಾಹೇಬರು ಅವರು ಬಿಡುವಂತೂ ಇಲ್ಲವೇ ಇಲ್ಲ, ಆದರೂ 3 ಬಾರಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನೋಡಿ, ಒಂದು 18 ಬಾರಿ ಒಂದು ಕೇಸಿಗೆ ಹೋಗಬೇಕಾದ್ರೆ ನಮಗೆ ಬೇರೆ ಬೇರೆ ಸಂಘಟನೆಯವರು, ಬೇರೆ ಬೇರೆ ಆರ್ಗನೈಸೇಷನ್ ನಮಗೆ ಸಾಥ್ ಕೊಟ್ಟಿದ್ದಾರೆ, ನಾವು ಮಾತ್ರ ಅಂತ ನಾವು ಹೇಳೋಲ್ಲ, ಎಲ್ಲರೂ ಬಂದಿದ್ದಾರೆ. ನಮಗೆ ವಿಧಾನಸೌಧಕ್ಕೆ ಹೋದಾಗ ನಮಗೆ ಸಹಾಯ ಮಾಡಿದವರು ಇಲ್ಲಿದ್ದಾರೆ. ಸೊ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆ ಒಂದು ಸಂದರ್ಭ, ಆ ಸಮಯವನ್ನು ಮೀಸಲಿಟ್ಟು ಇನ್ನೊಬ್ಬರ ನೋವಿಗೆ ನಾವು ಮುಡಿಪಾಗಿ ಇಡ್ತೇವಲ್ಲ, ಅದುವೇ ನಿಜವಾದ ದೀನ್ ಸೇವೆ. ಇಲ್ಲಿ ನಮ್ಮನ್ನು ನಿಲ್ಲಿಸಲಿಕ್ಕೆ ಅಥವಾ ನಮಗೆ ಸ್ಪೀಡ್ ಬ್ರೇಕ್ ಹಾಕಲಿಕ್ಕೆ ಕೆಲವರು ಭಾವಿಸಿರೋದು ಅವರ ಭ್ರಮೆ ಮಾತ್ರ. ನೋಡಿ, ನಾವು ಎಲ್ಲ ಸಂಘಟನೆಯಲ್ಲಿ ಗುರುತಿಸಿಕೊಂಡವನು ನಾನು. AP ಅಬೂಬಕ್ಕರ್ ಕಾಂತಾಪುರ ಮುಸ್ಲಿಯಾರ್ರವರ ದುವಾ ಆಶೀರ್ವಾದದೊಂದಿಗೆ, ಪಾಣಕ್ಕಾಡ್ ಶಿಯಾಬ್ ತಂಗಳ್ ಅಥವಾ ಪಾಣಕ್ಕಾಡ್ ಫ್ಯಾಮಿಲಿಯ ಆಶೀರ್ವಾದದೊಂದಿಗೆ, ಬಮ್ರಾನ್ ಉಸ್ತಾದ್ ಅವರ ಆಶೀರ್ವಾದದೊಂದಿಗೆ, ಶಾಫಿ ಸಾದಿ ಅಂತ ಉಮರ ನಾಯಕರ ದುವಾದೊಂದಿಗೆ, ಅವರ ಕಂಪ್ಲೀಟ್ ಸಹಕಾರದೊಂದಿಗೆ, ಹುಸೇನ್ ದಾರಿಮಿ ಅಂತ ಉಸ್ತಾದ್ರವರು, ಅನೀಸ್ ಕೌಸರಿ ಅಂತ ನಾಯಕರು, ಅದೇ ರೀತಿ ನೌಫಲ್ ಸಕಾಫಿ ಕಲಸದಂಥ ಉಮರ ನಾಯಕರು, ಇನ್ನು ರಾಜಕೀಯವಾಗಿ ನೋಡಬೇಕಾದರೆ UT ಖಾದರ್ ಅಂತ, GA ಬಾವರ್ ಅಂತ ನಾಯಕರ ಸಂಪೂರ್ಣ ಸಹಕಾರದೊಂದಿಗೆ
ನಾವು ಇನ್ಶಾ ಅಲ್ಲ ಬೀಸ್ನಿಲ್ಲ ಈ ಸಂಘಟನೆಯನ್ನು ಕಟ್ಟುತ್ತೇವೆ. ನಮ್ಮನ್ನು ಯಾರಿಗೂ ಬಗ್ಗಿಸಲು ತಗ್ಗಿಸಲು ಸಾಧ್ಯವಿಲ್ಲ. ಅಲ್ಲಾಹನ ಇಚ್ಛೆ ಇದ್ದರೆ ಈಗಿನ ಸ್ಪೀಡಿಗಿಂತ ಇನ್ನಷ್ಟು ಡಬಲ್ ಸ್ಪೀಡಲ್ಲಿ ನಾವು ಕೆಲಸ ಮಾಡ್ತೇವೆ. ಯಾರೆಲ್ಲ ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅವರಿಗೆ ನಮ್ಮ ಕೆಲಸದ ಮೂಲಕವೇ ನಾವು ಪ್ರತ್ಯುತ್ತರವನ್ನು ಕೊಡಲಿದ್ದೇವೆ ಎಂದು ಹೇಳಿಕೊಂಡು, ಆತ್ಮೀಯ ಸಹೋದರರೇ, ನೀವು ಬೇಸರ ಮಾಡಬೇಡಿ. ಈ ಒಂದು ಸಂದರ್ಭದಲ್ಲಿ ಈ ಮಾತನ್ನು ನಾನು ಹೇಳಲೇಬೇಕಾಗಿತ್ತು. ಯಾಕಂತ ಹೇಳಿದರೆ ನಮಗೂ ಗೊತ್ತು ನಾವು ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಕಷ್ಟ ಸಂದರ್ಭಗಳಲ್ಲಿ ಒಟ್ಟಿಗೆ ನಿಂತು ಕೆಲಸ ಮಾಡ್ತೇವೆ ಅಂತ ಹೇಳಿದರೆ. ನಮ್ಮೆಲ್ಲ ಯುವಕರು ನನ್ನೊಟ್ಟಿಗೆ ಇರುವಂಥ ಸಾಥ್ ಕೊಟ್ಟವರು. ಅದೇ ರೀತಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಲೀಂ ಅಹಮದ್ ರಫಿ ಅವರು, ಸಾದಿಕ್ ಅವರು, ನಾವು ಯಾವಾಗ ಫೋನ್ ಮಾಡಿದರೂ ಏನೇ ಕಷ್ಟ ಇದ್ದರೂ ನಮಗೆ ಅಲ್ಲಿಂದ ಸ್ಪಂದಿಸ್ತಾರೆ. ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಹಾಗೆ ಹೇಳಿದೆ, ಅವರು ಅದು ಇದು ಅಂತ ಹೇಳುವುದಕ್ಕಿಂತ ನಾವೆಲ್ಲರೂ ಬ್ಯಾರಿಗಳು, ನಾವು ಮುಸಲ್ಮಾನರು. ಇದು ಬ್ಯಾರಿ ಸೆಂಟ್ರಲ್ ಕಮಿಟಿ ಬ್ಯಾರಿ ಯುವಕರಿಂದ ಬ್ಯಾರಿ ಯುವಕರ ಸಮಸ್ಯೆಗಳಿಗೆ ಶುರುವಾದಂಥ ಒಂದು ಚಿಕ್ಕ ಸಂಘಟನೆ. ನಿಮಗೆ ಆಗುವುದಾದರೆ ನಮಗೆ ಸಹಾಯ ಮಾಡಿ, ನಮ್ಮ ಜೊತೆ ಸಾಥ್ ನಿಲ್ಲಿ. ಅವರು ಆಗೋದಿಲ್ಲ ಆದರೆ ನಿಮ್ಮ ದುವಾದಲ್ಲಿ ಸೇರಿಸಿಕೊಳ್ಳಿ. ದಯವಿಟ್ಟು ಫಿತ್ನಾ ಫಸಾದ್ಗೆ ನಾವು ಇಲ್ಲ. ನಮ್ಮ ಧ್ಯೇಯ ನಮ್ಮ ಯುವಕರಿಗೆ ಧ್ವನಿಯಾಗುವುದು ಅಷ್ಟೇ. ಇನ್ನು ಇದು ಅಲ್ಲದೆ ಇನ್ನು ಜಾಸ್ತಿ ಏನು ಹೇಳಲಿಕ್ಕಿದ್ರೆ ಅಲ್ಲಾಹನ ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ ಎಂದು ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ವಾಖಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.